ಫ್ರೆಂಡ್ಸ್, ಕೆಲವೊಂದಿಬ್ಬರು ಹೇಳಿದ್ರು ನಮ್ಮೂರಲ್ಲಿ ವೀಡಿಯೋ ಮಾಡುವಾಗ ವಾಯ್ಸ್ ಕೊಡು ಕ್ಲಿಯರಿಟಿಗೆ ಇನ್ನೊಂದೇಳಿ ಹೇಳಿದ್ರು, ಕೇಳಮ್ಮ. ಮತ್ತು ಅವ್ರು ಹೇಳಿದ ಮಾತು ಆ್ಯಕ್ಸೆಪ್ಟ್ ಮಾಡ್ಕೋತೀನಿ ನಾನು. ಅದಕ್ಕೆ ಕೆಲವೊಂದು ಮಕ್ಕಳು ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡು ಅಂತ ಹೇಳ್ತಿದ್ರು. ಆದರೆ ವೀಡಿಯೋ ಮಾಡೋದು ನಾನು, ನನಗೇನು ಇಷ್ಟ ಇದೆ ಆ ವಿಡಿಯೋ ಮಾಡ್ತೀನಿ ನಾನು. ಅದು ಬಿಟ್ಟು ಆ ಮಗ ಹೇಳ್ದ ಈ ಮಗ ಹೇಳ್ದ ಅಂದ್ಕೊಂಡು ಕೇಳೋ ಮಗ ನಾನಲ್ಲ. ಯಾಕೇಳಿ, ಅವ್ರ ಮನೆ ಮಗನೂ ಅಲ್ಲ ನಾನು. ಫಸ್ಟೇ ಅವ್ರ ಹತ್ರ ಮೊಬೈಲ್ ಇರ್ತಾನೆ, ತಗೊಂಡು ಮುಕ್ಳಿ ಮಡಿಕೊಬಿಟ್ಟಿದಾರ. ಮಾಡಲಿ ಅವರು ಮೀಟಿದ್ರೆ ಅವ್ರಿಗೇನು ಇಷ್ಟ ನನಗೆ ಹೇಳ್ತಿರಲ್ಲ, ಆ ವೀಡಿಯೋಸ್ ಅವರೇ ಮಾಡಲಿ. ಮೀಟಿದ್ರೆ ಹೊರತು ನೋಡೋದ, ಅವಾಗ ಗೊತ್ತಾಗುತ್ತೆ ಅವ್ರ ಹತ್ರ ಮೀಟ್ರ್ ಇದೆಯಿಲ್ವೋ ಅಂತ. ಹೇಳೋಕ್ಕೆ ಅಷ್ಟೊಂದು ಇರ್ಬೇಕಾದ್ರೆ ಅವ್ರಿಗೆ ಇನ್ನು ಮಾಡಿ ತೋರಿಸ್ಲಿಕ್ಕೆ ಗೊತ್ತಾಗುತ್ತೆ ಅವ್ರೇನಂತ, ಅವಾಗ ಗೊತ್ತಾಗುತ್ತೆ. ಅದು ಬಿಟ್ಟು ನನಗೆ ಹೇಳೋದಲ್ಲ ಆ ವಿಡಿಯೋ ಮಾಡಿ ಈ ವಿಡಿಯೋ ಮಾಡು ಅಂತ. ನನಗೇನು ಇಷ್ಟ ಇದೆ, ನಮ್ಮ ಜನಗಳಿಗೆ ಏನು ಇಷ್ಟ ಆಗುತ್ತೆ ವೀಡಿಯೋ ಅಂತ ನಾನು ಮಾಡ್ತೀನಿ. ನಾನು ಅದು ನನಗೆ ಗೊತ್ತು. ಬೆಳೆಯೋನ ಬೆಳೆಸ್ಬೇಕು, ಇಲ್ವಾ ತಿಗಾ ಮುಚ್ಕ ಇರಬೇಕು. ನಾನು ಮಾಡೋ ವೀಡಿಯೋಸ್ಗೆ ಅದು ಮಾಡಿ ಇದು ಮಾಡ್ಕೊಂಡು ತಿಕ್ಕ ಹುರ್ಕೊಳ್ಳೋರು ಅಂತಿರಲ್ಲ. ನಾನು ಮೊದಲೇ ಉರ್ಸಕ್ಕಂತಲೇ ಇರ್ತೀನಿ ಅಂತ ನನ್ನ ಮಕ್ಳುಗಳಿಗೂ ಅಂತಿರಲ್ಲಿ ಉರ್ಸ್ತಂದು ಬಿಡ್ತೇನೆ. ನಾನು ಉರಿಸ್ತೀನಿ ನನ್ನ ಮಕ್ಕಳಿಗೆ. ಪ್ರೆಸೆಂಟ್ ಈ ವಿಡಿಯೋನ ನೋಡಲಿ, ಹುರ್ಕೊಂಡು ಏನೋ ಹಚ್ಕೊಳ್ಳೋದೆ. ಬಿಸಿಲು ಸೂರ್ಯನಷ್ಟು ಉರಿಸ್ತಾ ಇದ್ದಾನೆ ಆಮೇಲೆ ಕಾವಾಗಿ. ಇನ್ನು ನಾನು ಅವ್ರಿಗೂ ಉರ್ಸಲ್ವಾ, ಉರಿಸ್ತೀನಿ ನನ್ನ ಮಕ್ಕಳಿಗೆ.